ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ತವ್ಯ ಆ್ಯಪ್ನಲ್ಲಿ ಶಿಕ್ಷಕರು OOD ಆನ್ ಅದರ್ ಡ್ಯೂಟಿ ಅಂದರೆ ಯಾವುದೇ ತರಬೇತಿ ಇರ್ಬೋದು, ಹಾಗೆಯೇ ಬೇರೆ ಸಭೆಗಳಿರ್ಬೋದು, ಇಂತಹ ಒಂದು ಸಂದರ್ಭದಲ್ಲಿ OODಯನ್ನು ಹೇಗೆ ಎಂಟರ್ ಮಾಡುವುದು ಎನ್ನುವುದನ್ನು ನೋಡೋಣ. ಮೊದಲಿಗೆ ಈ ಒಂದು ಕಾಮ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು OOD ಅಂತೇಳಿ ಒಂದು ಮೆನು ಇದೆ. ಆ ಒಂದು ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು ಸೆಲೆಕ್ಟ್ ಸೀಸನ್ ಅಂತೇಳಿ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಹಾಫ್ ಅಂತಿದೆ, ಫುಲ್ ಡೇ ಅಂತಿದೆ. ನೀವು ಪೂರಾ ದಿನ ನೀವು ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂದರೆ ಫುಲ್ ಡೇ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅರ್ಧ ದಿನ ಮಾತ್ರ ನಿಮಗೆ OOD ಬೇಕು ಅಂದರೆ ಫಸ್ಟ್ ಹಾಫ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಹಾಫ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಎನ್ನುವಂತಹ ಒಂದು ಗೊಂದಲ ಬರ್ಬೋದು. ಇಲ್ಲಿ ನಾವು ಮಾರ್ನಿಂಗ್ ಸೆಷನ್ನು ಚೆಕ್ ಇನ್ ಆದಮೇಲೆ ಇಲ್ಲಿ ಸೆಕೆಂಡ್ ಹಾಫ್ಗೆ ನಾವು OODಯನ್ನು ಎಂಟರ್ ಮಾಡಲಿಕ್ಕೆ ಅವಕಾಶ ಕೊಡಲಾಗ್ತದೆ. ನಾವು ಮಾರ್ನಿಂಗ್ ಇನ್ನೂ ಚೆಕ್ ಇನ್ ಆಗಿಲ್ಲ, ಹಾಗಾಗಿ ಫಸ್ಟ್ ಹಾಫ್ ಅಂತೇಳಿ ಇದು ತೋರಿಸ್ತದೆ ಅಷ್ಟೇ. ನೀವು ಶಾಲೆಗೆ ಹೋಗಿ ಚೆಕ್ ಇನ್ ಆದಮೇಲೆ ಸೆಕೆಂಡ್ ಹಾಫು ಎನೇಬಲ್ ಆಗ್ತದೆ. ಓಕೆ, ಫುಲ್ ಡೇ ಇದ್ದರೆ ಫುಲ್ ಡೇ ಅಂತೇಳಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಪರ್ಪಸ್ ಅಂತೇಳಿ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮೀಟಿಂಗ್ ಇದ್ದರೆ ನೀವು ಮೀಟಿಂಗ್ ಅಂತೇಳಿ BLO ಸಭೆ ಇರ್ಬೋದು ಅಥವಾ ಇದರ ಸಭೆಗಳಿರ್ಬೋದು, ಆಗ ಮೀಟಿಂಗ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಫಿಷಿಯಲ್ ವರ್ಕ್ ಅಂತಿದೆ, ಹಾಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳಿದೆ. ನಾವು ಇಲಾಖೆಯ ಬೇರೆ ಬೇರೆ ತರಬೇತಿಗಳಿಗೆ ನಾವು ಹಾಜರಾದಾಗ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳಿ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ರೀತಿ ಎಕ್ಸಾಮ್ ಡ್ಯೂಟಿ ಇದೆ, ಎಲೆಕ್ಷನ್ ಡ್ಯೂಟಿ ಇದೆ, ಸ್ಪೆಷಲ್ ಗೌರ್ಮೆಂಟ್ ಡ್ಯೂಟೀಸ್ ಇದೆ, ಕಾನ್ಫರೆನ್ಸ್ ಇದೆ, ವರ್ಕ್ಶಾಪ್ ಇದೆ. ಓಕೆ, ಈ ರೀತಿ ನೀವು ಸಂಬಂಧಪಟ್ಟಂತಹ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಟ್ರೈನಿಂಗಿಗೆ ಸಂಬಂಧಪಟ್ಟಂತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಳಲಿಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಪ್ಲೇಸನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಯಾವ ಸ್ಥಳದಲ್ಲಿ ನೀವು ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ ಅಂತೇಳಿ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಂತರ ಇಲ್ಲಿ ಗಮನಿಸ್ಬೋದು ಸಕ್ಸಸ್ ಅಂತೇಳಿ ಬಂದುಬಿಟ್ಟು ಈಗ ನೀವು ಅಟೆಂಡೆನ್ಸನ್ನು ಮಾರ್ಕ್ ಮಾಡಿ ಅಂತೇಳಿ ಕೇಳಲಾಗ್ತದೆ. ಈಗ ನಾವು ಆ ಒಂದು ಲೊಕೇಶನ್ನಲ್ಲಿ ಅಂದರೆ ನಮ್ಮ ಶಾಲೆಯ ಲೊಕೇಶನನ್ನು ಬಿಟ್ಟು ಎಲ್ಲಿ ತರಬೇತಿ ಇದೆಯೋ ಆ ಒಂದು ತರಬೇತಿಯ ಲೊಕೇಶನ್ನಲ್ಲಿ ನಾವು ಅಟೆಂಡೆನ್ಸನ್ನು ಮಾರ್ಕ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಈ ರೀತಿ ಫೋಟೋ ಕ್ಯಾಪ್ಚರ್ ಮಾಡಿ ನೀವು ಅಟೆಂಡೆನ್ಸನ್ನು ಮಾರ್ಕ್ ಮಾಡಿ. ಅಟೆಂಡೆನ್ಸ್ ಮಾರ್ಕ್ಗಳು ಅಂತೇಳಿ ರೈಟ್ ಮಾರ್ಕು ಬರ್ತದೆ. ಈ ರೀತಿ ನೀವು OODಯನ್ನು ಎಂಟರ್ ಮಾಡಿ ಅಲ್ಲಿ ನಿಮ್ಮ ಒಂದು ಅಟೆಂಡೆನ್ಸನ್ನು ಮಾರ್ಕ್ ಮಾಡಿ. ಯಾವ ಒಂದು ಸ್ಥಳದಲ್ಲಿ ನೀವು ತರಬೇತಿಯಲ್ಲಿ ಭಾಗವಹಿಸ್ತಾ ಇದ್ದೀರೋ ಆ ಒಂದು ಸ್ಥಳದಲ್ಲಿ ಈ ಒಂದು ಅಟೆಂಡೆನ್ಸನ್ನು ಮಾರ್ಕ್ ಮಾಡಿ. ನಾವು OOD ಆಪ್ಷನನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಯು ಹ್ಯಾವ್ ಆಲ್ರೆಡಿ ಅಪ್ಲೈಡ್ OOD ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಆ ಒಂದು ಡೀಟೇಲ್ಸ್ ಇದೆ. ಓಕೆ, ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಪ್ರತಿಯೊಂದು ಕೂಡ ಇಲ್ಲಿ ಇರ್ತದೆ. ಮೊದಲಿಗೆ ಪೆಂಡಿಂಗ್ ಇರ್ತದೆ, ಅದು ಅಪ್ರೂವಲ್ ಆದಮೇಲೆ ಸಕ್ಸಸ್ ಅಂತೇಳಿ ಬರ್ತದೆ. ಸ್ನೇಹಿತರೆ, ಈ ರೀತಿ ನಾವು ತರಬೇತಿಗಳು ಅಥವಾ ಸಭೆಗಳಲ್ಲಿ ಭಾಗವಹಿಸಿದಾಗ ನಮ್ಮ ಒಂದು ಲೊಕೇಶನನ್ನು ಹೇಳಿ ಈ ರೀತಿ ನಾವೆಲ್ಲ ಒಂದು ಮಾಹಿತಿಯನ್ನು ಎಂಟರ್ ಮಾಡಿ ಅದೇ ಲೊಕೇಶನ್ನಲ್ಲಿ ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಚೆಕ್ ಇನ್ ಆಗಿ ನಾವೊಂದು ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕು. ಸ್ನೇಹಿತರೆ, ಹಾಗೆಯೇ ನೀವು ನಿಮ್ಮ ಒಂದು ತರಬೇತಿ ಅಥವಾ ಸಭೆ ಮುಗಿದ ನಂತರ ಇಲ್ಲಿ ಚೆಕ್ಔಟ್ ಆಪ್ಷನ್ ಇರುತ್ತಲ್ಲ, ಈ ಒಂದು ಚೆಕ್ಔಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಮುಗಿದಂತಹ ಸಮಯದಲ್ಲಿ ನೀವು ಚೆಕ್ಔಟ್ ಕೂಡ ಆಗಬೇಕು. ಹೇಗೆ ಶಾಲೆಯಲ್ಲಿ ನಾವು ಚೆಕ್ಔಟ್ ಆಗ್ತೀವೋ ಅದೇ ರೀತಿ ನಾವು ತರಬೇತಿ ಸ್ಥಳ ಅಥವಾ ಮೀಟಿಂಗ್ ಹಾಲಲ್ಲಿ ಮುಗಿದ ನಂತರ ನೀವು ಚೆಕ್ಔಟನ್ನು ಹಾಕಬೇಕು, ಇಲ್ಲಾಂದರೆ ಅದು ತಪ್ಪಾಗುತ್ತೆ. ಓಕೆ, ಹಾಗಾಗಿ ನೀವು ಚೆಕ್ಔಟನ್ನು ಆಗಿ ಅದೇ ಲೊಕೇಶನನ್ನು ಕ್ಯಾಪ್ಚರ್ ಮಾಡಲಾಗ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.